ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯದ ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸೋದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶವನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಓದಲ್ಲಿ ಬಂದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೂಡ ಜ್ಞಾನವಂತರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ನಾವು ಮತ್ತೊಂದು ವಿಷಯವನ್ನು ಇವತ್ತು ನೋಡಿಕೊಳ್ಳುವುದಾದರೆ, ದೇವರು ಬೇಕಾದವರನ್ನು ಮಾತ್ರ ಆರಿಸಿಕೊಳ್ಳುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಬೇಕಾದವರನ್ನು ಮಾತ್ರ ಆರಿಸಿಕೊಳ್ಳುತ್ತಾರೆ. ಆಗ ಎಲ್ಲರೂ ದೇವರಿಗೆ ಬೇಡವೋ ಎಂಬ ಒಂದು ಪ್ರಶ್ನೆ ಬರ್ತದೆ. ಖಂಡಿತವಾಗಿಯೂ ಆದಿಯಲ್ಲಿ ಈಗ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ, ಒಂದು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿ ಅವರಿಗೆ ನೀವು ಮಕ್ಕಳನ್ನು ಪಡೆದುಕೊಳ್ಳಿರಿ, ಭೂಮಿಯಲ್ಲಿ ತುಂಬಿಕೊಳ್ಳಿರಿ ಅಂತ ಒಂದು ಆಶೀರ್ವಾದವನ್ನು ಮಾಡಿದರು. ಅದೇ ಒಂದು ಗಂಡಿನ ಸಂತಾನವೇ ಇವತ್ತು ನಾವು ಈ ಭೂಲೋಕದಲ್ಲಿ ಇರುವಂಥ ಅಂದಾಜು ಒಂದು 850 ಕೋಟಿ 900 ಕೋಟಿಗಿಂತಲೂ ಮೇಲೆ ನಾವು ಇರಬಹುದು ಅಂತೂ ಇಡೀ ಜಗತ್ತಿನಲ್ಲಿ ಇರುವಂಥ ಜನಾಂಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಸರ್ವವನ್ನ ಸೃಷ್ಟಿ ಮಾಡಿ ಕೊನೆಗೆ ಮನುಷ್ಯರನ್ನ ಸೃಷ್ಟಿ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದರು. ಆಗ ಎಲ್ಲರೂ ದೇವರ ಒಂದು ಆಶೀರ್ವಾದದಿಂದ ಹುಟ್ಟಿದ್ದಾರೆ, ದೇವರ ಒಂದು ಸೃಷ್ಟಿಗಳೇ ಆಗಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಒಬ್ಬೊಬ್ಬರನ್ನು ಒಂದೊಂದು ರೀತಿಯ ಕೆಲಸಕ್ಕೋಸ್ಕರ ಆರಿಸಿಕೊಂಡರು. ಭೂಲೋಕದಲ್ಲಿ ಪ್ರತಿಯೊಂದು ವ್ಯವಹಾರ ನಡೆಯುವುದಕ್ಕೋಸ್ಕರ ಒಬ್ಬೊಬ್ಬರಿಗೆ ಒಂದೊಂದು ವರವನ್ನು ಕೊಟ್ಟು ದೇವರು ಆಶೀರ್ವಾದ ಮಾಡಿಕೊಂಡರು. ಹಾಗೆ ಇದರಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವರದಲ್ಲಿ ಆದರೂ ವರ ಕೊಟ್ಟರು ಕೂಡ ಸರ್ವ ಸೃಷ್ಟಿಕರ್ತನಾದ ದೇವರು ಯಾರು ಅಂತ ಒಂದೊಂದು ಜನಾಂಗಗಳಿಗೆ ಒಂದೊಂದು ಗ್ರಂಥಗಳ ಮೂಲಕ ಅಥವಾ ಒಂದೊಂದು ರಾಷ್ಟ್ರಗಳಿಗೆ ಒಂದೊಂದು ಗ್ರಂಥಗಳ ಮೂಲಕ ದೇವರು ತಿಳಿಯಪಡಿಸುತ್ತಲೇ ಬಂದಿದ್ದಾರೆ, ಬರುತ್ತಲೇ ಇದ್ದಾರೆ. ಉದಾಹರಣೆಗೆ ಈಗ ಬೈಬಲ್ ಇರ್ಬೋದು, ಪುರಾಣ ಇರ್ಬೋದು, ವೇದಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ 18 ಪುರಾಣಗಳು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಮಹಾಭಾರತ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಭಗವದ್ಗೀತೆ ಕೂಡ ಇರ್ಬೋದು. ಇದು ಎಲ್ಲವೂ ಆಯಾಯ ಜನಾಂಗಗಳಿಗೆ ತಕ್ಕಾಗಿ ದೇವರು ಒಬ್ಬೊಬ್ಬರನ್ನು ಆರಿಸಿಕೊಂಡು ಅವರಿಗೆ ಅವರ ಮುಖಾಂತರ ದೇವರ ಮಾತನ್ನು ದೇವರು ದರ್ಶನ ಕೊಟ್ಟು ಬರೆಸಿದಂಥ ಗ್ರಂಥಗಳಾಗಿವೆ. ಹಾಗೆ ಇವತ್ತು ಕೆಲವರನ್ನು ಏನು ಮಾಡ್ತಾರೆ, ಅದಕ್ಕಾಗಿ ಅದು ಇವತ್ತು ಉದಾಹರಣೆಗೆ ಈಗ ಯಾವುದೇ ಒಂದು ಅವನು ವಿದ್ಯಾವಂತನಾಗಿರಲಿ, ಒಂದು ಕೆಲಸದವನೇ ಆಗಿರಲಿ, ಒಂದು ಕೂಲಿ ಕೆಲಸದವನಾಗಿರಲಿ, ಅಕಸ್ಮಾತ್ ಬಹಳ ದೊಡ್ಡ ಸರ್ಕಾರದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿರುವವರಾಗಲಿ, ಇಂಥವರೆಲ್ಲರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ವರ. ಉದಾಹರಣೆಗೆ ಈಗ ಒಂದು ಇಂಜಿನಿಯರ್ಗಳು, ಬ್ಯಾಂಕ್ ಮ್ಯಾನೇಜರ್ಗಳು, ನಾನಾ ರೀತಿ ಕಚೇರಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಂದರೆ ಒಳ್ಳೆ ರೀತಿಯಲ್ಲಿ ಮಾತ್ರ. ಕೆಟ್ಟ ಕಚೇರಿ ಸಂಘ ಸಂಸ್ಥೆಗಳು ಉದಾಹರಣೆಗೆ ಈಗ ಫೈನಾನ್ಸ್ಗಳು ಅದು ಇದು ಇನ್ನಿತರ ವಸ್ತುಗಳನ್ನು ಅಡವಿಟ್ಟುಕೊಂಡು ಬಡ್ಡಿಗೇರಿಸಿ ಇನ್ನೊಬ್ಬರನ್ನ ನಾಶ ಮಾಡುವಂಥದ್ದು, ಇದೆಲ್ಲ ದೇವರಿಂದಲ್ಲ. ಉದಾಹರಣೆಗೆ ಬಡ್ಡಿ ಅಂಗಡಿ ಅದೆಲ್ಲ ಬರುವಂಥದ್ದು ಗವರ್ಮೆಂಟಿಂದ ನೇಮಕವಾದಂಥ ಸೊಸೈಟಿ ಬ್ಯಾಂಕುಗಳು ಮಾತ್ರ. ಅದು ದೇವರಿಂದ ಆಯ್ಕೆಗೊಂಡವು. ಇಲ್ಲದರ ಬ್ಯಾಂಕುಗಳು, ಸೊಸೈಟಿಗಳು, ಆಮೇಲೆ ಇನ್ನು ಈ ಫೈನಾನ್ಸ್ಗಳೆಲ್ಲ ಅರ್ಧಕ್ಕರ್ಧದಲ್ಲಿ ಮುಚ್ಚಿ ಹೋಗ್ತವೆ. ಎಲ್ಲಿ ಅವ್ರು ಹೋದ್ರು ಅಂತ ಅವರ ಅಡ್ರೆಸ್ಸೇ ಇರುವುದಿಲ್ಲ, ಲಾಸ್ ಆಗಿ ಹೋಗಿರ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಈಗ ವಿಮಾನ ಹಾರಿಸ್ತಾರೆ, ಟ್ರೈನ್ ಓಡಿಸ್ತಾರೆ, ಹಡಗು ಓಡಿಸ್ತಾರೆ, ಹಾಗೆ ವಿಜ್ಞಾನಿಗಳು ಇದ್ದಾರೆ. ನಾನಾ ರೀತಿಯಲ್ಲಿ ಇವತ್ತು ಉದಾಹರಣೆಗೆ ಒಳ್ಳೆ ರಾಜಕಾರಣಿಗಳು ಅಂಥ ರಾಜಕಾರಣಿಗಳಿಗೆ ಸಿಕ್ಕುವುದು ಕಷ್ಟ. ಆದರೂ ಒಳ್ಳೆ ರಾಜಕಾರಣಿಗಳಾದರೂ ಈಗ ನೋಡಿ, ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಖಂಡಿತವಾಗಿ ಅವರು ಯಾವ ಜನಾಂಗದಲ್ಲಿ ಹುಟ್ಟಿದವರು. ಅವರು ಒಂದು ರಾಜಕಾರಣಕ್ಕೆ ಬಂದಾಗ, ಒಂದು MLA ಆಗಿ ಬಂದಾಗ ಅದಕ್ಕೆ ಯಾವ ರೀತಿಯಲ್ಲಿ ಇದ್ದರು, ಮಂತ್ರಿ ಆದರೂ ಇವತ್ತು ರಾಷ್ಟ್ರಪತಿ. ಖಂಡಿತವಾಗಿಯೂ ದೇವರಿಂದಲೇ ಆಯ್ಕೆಯಾಗಿದ್ದಾರೆ. ಇಂದಿನ ರಾಷ್ಟ್ರಪತಿ ನಮ್ಮ ಇವರು ಅಬ್ದುಲ್ ಕಲಾಮನನ್ನು ನೋಡುವ ಅನೇಕ ರಾಷ್ಟ್ರಪತಿಗಳನ್ನು ನಾವು ಕಾಣ್ಬೋದು, ರಾಜಕಾರಣಿಗಳನ್ನು ಕಾಣ್ಬೋದು. ದೇವರಿಂದ ನೇಮಕವಾದವರು ಏನು ಮಾಡ್ತಾರೆ, ನ್ಯಾಯ ರೀತಿಯಾಗಿಯೇ ಕೆಲಸ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಜನಗಳಿಗಾಗಲಿ ದ್ರೋಹ ಪಡೆಯುವುದಿಲ್ಲ. ಅದರಲ್ಲಿ ನಾಶ ಮಾಡಿ ನಾನಾ ರೀತಿ ಕೋಟಿ ಹಣ ಸಂಪಾದನೆ ಮಾಡೋಕ್ಕೂ ಕೂಡ ನೋಡುವುದಿಲ್ಲ. ಅದು ಏನೇ ಇರಲಿ, ಒಳ್ಳೆ ರಾಜಕಾರಣಿಗಳು ಕೂಡ
ದೇವರಿಂದ ಆಯ್ಕೆಯಾದವರು. ರಾಜಕಾರಣ ಕೂಡ ದೇವರಿಂದಲೇ ಬಂತು. ಪ್ರಜೆಗಳನ್ನು ನಡೆಸೋಕ್ಕೆ ರಾಷ್ಟ್ರ, ಒಂದು ಗ್ರಾಮ ಪಂಚಾಯಿತಿ, ತಾಲೂಕು, ರಾಜ್ಯ, ನಮ್ಮ ರಾಷ್ಟ್ರವನ್ನು ಪ್ರತಿಯೊಂದನ್ನು ನಡೆಸಲಿಕ್ಕೂ ಕೂಡ ದೇವರಿಂದಲೇ ನೇಮಕ. ಇದು ಧರ್ಮೋಪದೇಶಕಾಂಡದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಸರ್ವ ಸೃಷ್ಟಿಕರ್ತನಾದ ದೇವರಿಂದಲೇ ಬಂತು. ಹಾಗೆ ಪ್ರತಿಯೊಂದು ದೇವರ ವರ. ಆಗ ಅದರಲ್ಲಿ ಅವರಿಗೂ ಕೂಡ ದೇವರ ವಿಷಯವನ್ನು ನಾನಾ ಗ್ರಂಥಗಳ ಮೂಲಕ ತಿಳಿಯಪಡಿಸ್ತಾರೆ ದೇವರು. ಉದಾಹರಣೆಗೆ ಇವತ್ತು ಬಸವಣ್ಣನ ಮೂಲಕ ತಿಳಿಸಿದರು, ಆಮೇಲೆ ನಾನಾ ರೀತಿ ಋಷಿಮುನಿಗಳ ಮುಖಾಂತರ ತಿಳಿಸಿದರು. ಉದಾಹರಣೆಗೆ ಕನಕದಾಸರ ಮುಖಾಂತರ, ಯೇಸು ಕ್ರಿಸ್ತರ ಮುಖಾಂತರ, ಆಮೇಲೆ ಒಂದು ಶಿಷ್ಯರನ್ನು ಆರಿಸಿಕೊಂಡ್ರು, ಆಮೇಲೆ ಮೊಹಮ್ಮದ್ ಪೈಗಂಬರ ಮುಖಾಂತರ ತಿಳಿಸಿದ್ರು ಕುರಾನ್ ವಿಷಯ. ಹೀಗೆ ಇದೆಲ್ಲ ದೇವರಿಂದಲೇ ನೇಮಕವಾದಂಥದ್ದು. ಅನೇಕ ಎಲ್ಲರಿಗೂ ನನಗೆ ದೇವರ ವಿಷಯನೇ ಗೊತ್ತಿಲ್ಲ, ಯಾರು ತಿಳಿಸಿಲ್ಲ ಅಂತ ಹೇಳೋಕ್ಕಾಗುವುದೇ ಇಲ್ಲ. ನಿತ್ಯ ವಿಷಯವನ್ನು ಸರಿಯಾಗಿ ಇವತ್ತು ವೇದಗಳು, ಪುರಾಣಗಳು, ಮಹಾಭಾರತ, ಭಗವದ್ಗೀತೆ ಆಗಲಿ ಹೇಳಿದಾಗೆ ಪುರಾಣಗಳು ಪ್ರತಿ ಒಂದನ್ನು ದೇವರು ಏನು ಮಾಡಿದ್ದಾರೆ, ಯಾರ ಮುಖಾಂತರನ ತಿಳಿಸ್ಬೇಕು ಅವರ ಮುಖಾಂತರ ಹಾಗೆ ಆಯಾಯ ಕೆಲಸಕ್ಕೆ ಬೇಕಾದವರನ್ನ ದೇವರು ಆರಿಸಿಕೊಳ್ಳುತ್ತಾರೆ. ಅದರಲ್ಲಿ ವಿಶೇಷವಾಗಿ ದೇವರ ಒಂದು ಶಿಷ್ಯರಾಗಿ, ಆದರೆ ಎಲ್ಲರೂ ದೇವರ ಶಿಷ್ಯರೇ, ಮುಖ್ಯವಾಗಿ ದೇವರ ವಿಷಯವನ್ನ ಸಾರುವವರು. ಅದಕ್ಕೆ ಪ್ರತ್ಯೇಕವಾಗಿ ಏನು ಮಾಡ್ತಾರೆ ಅವರು, ಕೆಲವರನ್ನ ದೇವರ ಸೇವೆಗಾಗಿ ಸಂಪೂರ್ಣವಾಗಿ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ಸತ್ಯ ಮಾತನ್ನು ಸತ್ಯವಾಗಿ ತಿಳಿಸ್ಲಿಕ್ಕೆ, ಶಾಪ ಬೇಕಾ, ಆಶೀರ್ವಾದ ಬೇಕಾ, ಜೀವ ಬೇಕಾ, ಮರಣ, ಈ 4 ವಿಷಯವನ್ನು ತಿಳಿಸ್ಲಿಕ್ಕೋಸ್ಕರ ದೇವರು ಕೆಲವರನ್ನ ಆರಿಸಿಕೊಳ್ತಾರೆ. ಹಾಗೆ ಅಂಥವ್ರು ಏನು ಮಾಡ್ತಾರೆ, ನಾವು ಹಿಂದೆ ಬಹಳ ಸಲ ತಿಳ್ಕೊಂಡಿದ್ದೇವೆ, ಯಾವುದೇ ಮನೆ, ಆಸ್ತಿ, ಅಂದ ಚಂದ, ದುಡ್ಡು, ಬೆಳ್ಳಿ, ಬಂಗಾರ, ಸ್ಟೈಲು, ಜೀವನಕ್ಕೂ ಆಸೆ ಪಡುವುದಿಲ್ಲ. ಅವರು ಏನಿದ್ರೂ ಸರ್ವ ಸೃಷ್ಟಿಕರ್ತನ ಬಗ್ಗೆ ಸರಿಯಾಗಿ ಖಂಡಿತ ಪೆಟ್ಟು 1 ತುಂಡು 2 ಅಂತ ಖಂಡಿಸುತ್ತಾ ಎಚ್ಚರಿಸ್ತಾ ಹೋಗ್ತಾರೆ. ಹಿಂದೆ ಮುಂದೆ ನೋಡುವುದಿಲ್ಲ. ದೇವರನ್ನ ಅಗ್ನಿ ಜ್ವಾಲೆಯಾಗಿ ಮಾರ್ಪಡ್ತಾರೆ. ಅವರು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಿರ್ತಾರೆ. ಇಂಥವರನ್ನ ದೇವರು ಆರಿಸಿಕೊಳ್ಳುವಂಥದ್ದು. ಈಗಾಗಲೇ ನಾವು ಹೇಳಿದಾಗೆ ಬೈಬಲ್ ಅನೇಕರನ್ನ ಕಾಣ್ಬೋದು, ಕುರಾನಲ್ಲಿ ಕಾಣ್ಬೋದು, ಮಹಾಭಾರತದಲ್ಲಿ ಕಾಣ್ಬೋದು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಆದುಕೊಂಡ್ರು. ಹಾಗೆ ಇವತ್ತು ಬೈಬಲ್ ಮೂಲಕ ಇವತ್ತು ಕೂಡ ಅನೇಕ ಪ್ರವಾದಿ ಸಾಕ್ಷಿಗಳನ್ನ ನೋಡ್ಬೋದು. ಹಾಗೆ ಮುಖ್ಯವಾಗಿ ದೇವರ ಸತ್ಯ ವಿಷಯವನ್ನು ತಿಳಿಸೋಕ್ಕೆ ಪ್ರತ್ಯೇಕವಾಗಿ ಆರಿಸಿಕೊಳ್ತಾರೆ. ಅಂಥವರಿಗೆ ಏನು ಮಾಡ್ತಾರೆ, ಹೆಂಡತಿ ಮಕ್ಕಳು ಎಲ್ಲ ವಿರೋಧವಾಗಿ ಬರ್ತಾರೆ. ಬಂದು ಬಳಗ ಹೊಡಿಬೋದು, ಕೊಲ್ಲಬೋದು, ಕೈಕಾಲು ಮುರಿಬೋದು, ಕೇಸು ಕೊಡ್ಬೋದು, ಜೈಲಿಗೆ ಹಾಕ್ಬೋದು, ಮತಾಂತರಗೊಳಿಸ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತೇಳಿ ಇದೆಲ್ಲ ಇವತ್ತು ಕೂಡ ನಡೀತಲೇ ಇದೆ. ಹಾಗೆ ಬೇಕಾದವರನ್ನ ಮಾತ್ರ ದೇವರು ಆರಿಸಿಕೊಳ್ತಾರೆ. ಅದರಲ್ಲಿ ವಿಶೇಷವಾದ ಆಯ್ಕೆ ಅಂದರೆ ದೇವರ ಸತ್ಯ ಮಾತನ್ನು ತಿಳಿಸುವಂಥದ್ದು. ಅಂಥವ್ರನ್ನು ಕೆಲವರನ್ನು ತಾಯಿ ಗರ್ಭದಿಂದಲೇ ದೇವರು ಆರಿಸಿಕೊಳ್ತಾರೆ. ಒಂದು ವೇಳೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಬಂದು ಬಳಗದಿಂದ ಎಲ್ಲದರಿಂದ ಅಲ್ಲಿ ವಿರೋಧ ಬಂದರೆ ಅವರನ್ನು ಪ್ರತ್ಯೇಕಿಸಲ್ಪಡುತ್ತಾರೆ. ಅವರನ್ನು ಇಡೀ ಸಂಸಾರ ಬಂಧು ಬಳಗವನ್ನು ಬಿಟ್ಟು ಹೋಗಿ ಅವರು ಸತ್ಯ ಸುವಾರ್ತೆ ಸಾರುವ ಹಾಗೆ ಪರಮಾತ್ಮ ಭಗವಂತನು ಆರಿಸಿಕೊಳ್ತಾರೆ. ಆಗ ಮನೆಯಲ್ಲಿದ್ದವರ ಗತಿ ಏನಪ್ಪ ಅಂದರೆ ಅವರನ್ನು ದೇವರೇ ನಡೆಸ್ತಾರೆ. ಅವ್ರನ್ನ ಆ ರೀತಿ ಬೇರ್ಪಡಿಸಿದ್ರು ಕೂಡ ಈ ಹೆಂಡತಿ ಮಕ್ಕಳು ಇವರನ್ನ ದೇವರು ಬಿಡುವುದಿಲ್ಲ. ಅವರನ್ನು ಕೂಡ ಆಶೀರ್ವಾದ ಮಾಡ್ತಾರೆ. ಆದರೆ ಅವರು ಇಲ್ಲಿ ದೇವರ ಕಡೆಗೆ ಮನಸ್ಸು ಕೊಡದ ಕಾರಣ ಅಲ್ಲಿ ಬೇರ್ಪಡಿಸುತ್ತಾರೆ. ಇದು ಸ್ಪಷ್ಟವಾಗಿ ಕುರಾನಲ್ಲಿ ಬರೆಯಲ್ಪಟ್ಟಿದೆ, ಭಗವದ್ಗೀತೆಯಲ್ಲಿ ಕೂಡ ಇದೆ. ಮಹಾಭಾರತದಿಂದಲೇ ಭಗವದ್ಗೀತೆ ಬಂತು. ಆಮೇಲೆ ವೇದಗಳಲ್ಲಿ ಕೂಡ ಇದನ್ನು ನಾವು ಅನೇಕ ಕಡೆ ನೋಡ್ಕೊಳ್ಬಹುದು. ಬೈಬಲಲ್ಲಿ ಕೂಡ ಬಹಳ ವಿಶೇಷವಾಗಿದೆ. ಹಾಗೆ ಕೆಲವರನ್ನ ಮಾತ್ರ ದೇವರು ಆರಿಸಿಕೊಳ್ತಾರೆ. ಅಂಥವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಪಾತಾಳದಿಂದ ಪರಲೋಕದವರೆಗೆ ಪ್ರತಿಯೊಂದು ದೇವರ ವಿಷಯವನ್ನು, ಮುಂದೆ ನ್ಯಾಯ ತೀರ್ಪು, ಸ್ವರ್ಗ, ನರಕ, ಅಂದರೆ ಇದು ಎಲ್ಲ ಅಂದರೆ ಪರಲೋಕ, ವೈಕುಂಠ ಅಂತ ಹೇಳ್ತೇವೆ, ಇದೆಲ್ಲ ಒಂದೇ. ಇದನ್ನು ದೇವರು ತಿಳಿಯಪಡಿಸ್ತಾರೆ ಅಂಥವರಿಗೆ ಮಾತ್ರ. ಹಾಗೆ ಈಗ ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಇರ್ತಾರೆ, ಅವರಲ್ಲಿ 2 ಮಕ್ಕಳು ಇರ್ತಾರೆ, 2, 3. ಅದರಲ್ಲಿ ಯಾರು ಬೇಕು ಅವರನ್ನು ಮಾತ್ರ ಆರಿಸಿಕೊಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಅವರು ಬಾಕಿ ಯಾವುದೇ ವಿಷಯಕ್ಕೂ ಆಸೆ ಪಡುವುದಿಲ್ಲ, ಏನು ಹೇಳಿದ್ರು ಕೇಳೋದಿಲ್ಲ. ಅವರು ಮನೆ ಮಠ ಎಲ್ಲವನ್ನ ಬಿಟ್ಟು ಹೊರಟು ಹೋಗುವವರು ಕೂಡ ಆಗಿದ್ದಾರೆ. ಉದಾಹರಣೆ ಅಂದರೆ ಅವರನ್ನು ದೇವರೇ ನಡೆಸುವವನಾಗಿದ್ದಾನೆ. ಅವರಾಗ ಅಲ್ಲಿ ಏನಾಯಿತು, ಅವರನ್ನು ಮಾತ್ರ ದೇವರು ಆರಿಸಿಕೊಳ್ತಾರೆ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಹುಡುಗಿಯರಲ್ಲಿ ಕೂಡ ಇದೇ ರೀತಿ ಅನೇಕ ಹುಡುಗಿಯರಲ್ಲಿ ಯಾರ್ಯಾರು ಬೇಕೋ ಅಂಥ ಹುಡುಗಿಯರನ್ನು ಮಾತ್ರ ದೇವರು ಆರಿಸಿಕೊಳ್ತಾರೆ. ಅದು ಸೃಷ್ಟಿಕರ್ತನಾದ ದೇವರು.
ಇನ್ನು ಆ ಗುಡಿ ಈ ಗುಡಿ ಆ ಅಮ್ಮ ಈ ಅಮ್ಮ ಅಂತ ತಿಳ್ಕೊಂಡು ಇನ್ನು ಏನೇನೋ ವೇಷ ಹಾಕೊಳ್ಳೋದು, ಉದ್ದುದ್ದ ಕೂದಲು ಬಿಡೋದು, ಉದ್ದುದ್ದ ಜಡೆ ಬಿಡೋದು, ಕೈಗೆ ಕಾಲಿಗೆ ಏನೇನೋ ಕಟ್ಟಿಕೊಳ್ಳೋದು, ದೇವರು ಬರೋದ್ರಲ್ಲಿ ಕುಣಿಯೋದು, ಇವರೆಲ್ಲ ದೇವರಿಂದ ಆಯ್ಕೆ ಅಲ್ಲ. ಅದು ಎಲ್ಲ ಪಕ್ಕ ದುಷ್ಟ ಶಕ್ತಿಗಳ ಸವಾಸ. ಅದು ಖಂಡಿತವಾಗಿ ದೇವರಿಂದ ಅಲ್ಲವೇ ಅಲ್ಲ. ದೇವರಿಂದ ಆಯ್ಕೆ ಅಂದರೆ ಅವರು ಸರ್ವ ಸೃಷ್ಟಿಕರ್ತನ ಬಗ್ಗೆ ಮಾತ್ರ ಮಾಡ್ತಾರೆ. ಇದನ್ನು ಹಿಂದೆ ಕೂಡ ನಾವು ಭಾಳ ಈಗ ಮೊನ್ನೆ ಇತ್ತೀಚೆಗೆ ಕೂಡ ವಿಗ್ರಹಾರಾಧನೆ ಬಗ್ಗೆ ಮಾಯಾ ಮಂತ್ರ, ಜ್ಯೋತಿಷ, ತಾತಿ ತಗಡು, ಜ್ಯೋತಿಷ ಹೇಳೋದು, ಮಾಯಾ ಮಂತ್ರ, ಮೈಗೆ ನಾನಾ ಥರದ ಬಟ್ಟೆಗಳನ್ನ ಹಾಕೊಳ್ಳೋದು, ಮಾಲೆಗಳನ್ನ ಹಾಕೊಳ್ಳೋದು, ಬಣ್ಣಗಳನ್ನ ಬಳ್ಕೊಳ್ಳೋದು, ನಾವು ಇಂಥವ್ರು ಅಂತ ತೋರಿಸಿಕೊಳ್ಳುವಂಥದ್ದು, ಕೈಗೊಂದು ಜನ ಕಾಲಿಗೊಂದು ಜನ ಎಲ್ಲ ಕೆಲಸ ಮಾಡಿಸಿಕೊಳ್ಳೋದು, ಇವರೆಲ್ಲ ಖಂಡಿತವಾಗಿ ಅಲ್ಲ. ಅವರೆಲ್ಲ ಐಷಾರಾಮ ಜೀವನಕ್ಕೆ ದುಷ್ಟ ಶಕ್ತಿಗಳ ಪ್ರಭಾವದಿಂದ ಅವರು ಈ ರೀತಿ ಆಡುವಂಥದ್ದು. ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಸುಳ್ಳು ಹೇಳಿ, ಅದು ಯಾವ ಧರ್ಮದವರೇ ಆಗಿರಲಿ, ಯಾರೇ ಆಗಿರಲಿ, ಇಂಥವ್ರ ಬಗ್ಗೆ ಕೂಡ ಬಹಳ ಎಚ್ಚರ. ಅದು ಏನೇ ಇರಲಿ, ಹಾಗೆ ದೇವರು ಏನು ಮಾಡ್ತಾರೆ, ಬೇಕಾದವರನ್ನು ಮಾತ್ರ ಆರಿಸಿಕೊಳ್ತಾರೆ ಹೊರತು ಎಲ್ಲವರನ್ನ ಆರಿಸಿಕೊಳ್ಳುವುದಿಲ್ಲ. ಇದು ಬಹಳ ಎಚ್ಚರ. ಅಂಥವ್ರು ಮಾತ್ರ ದೇವರನ್ನು ಸ್ವೀಕಾರ ಮಾಡ್ತಾರೆ. ಅವರ ನಡೆ, ನುಡಿ, ಕ್ರಿಯೆ, ದೇವರ ವಾಕ್ಯದ ಜ್ಞಾನ ಯಾರಲ್ಲಿ ಇರ್ತದೋ ಅವರಿಗೆ ಮಾತ್ರ ಇಂಥವರನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗಿದೆ. ಅನೇಕರು ಇವತ್ತಿಗೆ ನಾವು ನೋಡುವಾಗ ದೇವರ ಹೆಸರನ್ನು ಹೇಳಿಕೊಂಡು ದೊಡ್ಡ ಮನೆ ಕಟ್ಟೋದು, ಬಿಲ್ಡಿಂಗ್ ಕಟ್ಟೋದು, ಕಡೆಗೆ ದೇವ್ರು ಕೊಟ್ಟ ಅಂತ ಹೇಳುವಂಥದ್ದು, ದೊಡ್ಡ ವಾಹನ ತೆಗೆಯುವಂಥದ್ದು, ಬಡ ಬಗ್ಗರನ್ನ ದೋಚುವಂಥದ್ದು, ಸಹಾಯ ಮಾಡುವುದಿಲ್ಲ, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡುವುದು, ಬಡವರು ಬೇಡವೇ ಬೇಡ. ಇವರೆಲ್ಲ ಖಂಡಿತವಾಗಿ ಏನು ಮಾಡ್ತಾರೆ, ಅವ್ರ ಜಾತಿಯವರೇ ಬೇಕು, ಕೆಲವರಿಗೆ ಇಂಗ್ಲೀಷ್ ಮಾತಾಡೋರೇ ಬೇಕು, ಈ ಕೆಲವರು ಅವರವರ ಭಾಷೆ ಮಾತಾಡೋರೇ ಬೇಕು. ಖಂಡಿತವಾಗಿ ಇವರೆಲ್ಲ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಇದನ್ನು ಹಿಂದೆ ಕೂಡ ಬಹಳ ಸಲ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಸಿದ್ದಾರೆ. ಈಗಲೂ ಕೂಡ ಮತ್ತೊಂದು ಸಲ ಎಚ್ಚರಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಇದರಲ್ಲಿ ನಾವು ಮತ್ತೆ ಮುಖ್ಯವಾದ ಇನ್ನೊಂದು ವಿಷಯವನ್ನು ನೋಡುವಾಗ, ಭಾಳ 2004ನೇ ಇಸವಿ ಮಾರ್ಚ್ 1ರಿಂದ ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳ ಕುರಿತು ಸಾಕ್ಷಿ, ಏನೇನು ನಡೀತು, ಏನೇನು ಆಯಿತು ಅಂತೇಳಿ ಎಲ್ಲವನ್ನ ತಿಳಿದುಕೊಂಡು ಬರುವ ಹಾಗೆಯೂ ಕೂಡ, ಅಲ್ಲಿಂದ ಪ್ರತಿಯೊಂದೊಂದು ವಿಷಯಗಳನ್ನ ತಿಳ್ಕೊಂಡು ಬರುವ ಹಾಗೆಯೂ ಕೂಡ, ಆದಿಕಾಂಡ 1ನೇ ಅಧ್ಯಾಯದಿಂದ ಯೋಬನ ಪುಸ್ತಕದ ಪೂರ್ತಿವರೆಗೂ ಕೂಡ ಜೀವಮಾನಲ್ಲಿ ಅಡಗಿ ಹೋಗಿದೆ. ದೇವರ ಪ್ರೀತಿ ಏನು, ಕೋಪ ಏನು, ಶಿಕ್ಷೆ ಏನು, ಆಶೀರ್ವಾದ ಏನು ಅಂತ ಅದನ್ನು ಕೂಡ ತಿಳಿಸುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ರು. ಅದು ಮಾತ್ರವಲ್ಲ, ಈಗ ಮೊನ್ನೆ ಇದೇ ಮಾರ್ಚ್ 18ರಿಂದ ಈ ಏಪ್ರಿಲ್ 9ರವರೆಗೆ, ಮಾರ್ಚ್ 18ರಿಂದ ಏಪ್ರಿಲ್ 9ನೇ ತಾರೀಕುವರೆಗೆ, ಅಂದರೆ ನಿನ್ನೆವರೆಗೂ ಕೂಡ ಮತ್ತು ವಿಶೇಷವಾಗಿ ದೇವರ ವಿಷಯವನ್ನು ತಿಳಿಸುವ ಹಾಗೆ ದೇವರು ಮತ್ತೊಮ್ಮೆ ಆಶೀರ್ವಾದ ಮಾಡಿದ್ರು. ಇದುವೇ ದೇವರಿಗೂ ನಮಗಿರುವ ಸಂಪರ್ಕ. ದೇವರು ದರ್ಶನ ಕೊಟ್ಟ ಮೇಲೆ ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕು, ಯಾವ ರೀತಿ ಸುಳ್ಳುಗಾರರಿದ್ದಾರೆ, ಯಾವ ರೀತಿ ಮೋಸಗಾರರಿದ್ದಾರೆ ಅಂತೇಳಿ ಇದೇ 2022 ಮಾರ್ಚ್ 18ರಿಂದ ಏಪ್ರಿಲ್ 9ರವರೆಗೆ ದೇವರು ಇದನ್ನು ತನ್ನ ಮೂಲಕ ಮತ್ತೊಂದು ಸಲ ನಿಮಗೆ ತಿಳಿಯಪಡಿಸಿದರು. ಅದರಲ್ಲಿ ಮುಖ್ಯವಾದ ಮತ್ತೊಂದು ವಿಷಯ ಏನಪ್ಪ ಅಂದರೆ, ಬೈಬಲಲ್ಲಿ ಪ್ರಸಂಗಿ 12ನೇ ಅಧ್ಯಾಯ 1ರಿಂದ ನಾವು ಓದುವಾಗ, ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರ ಒಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಮುಖ್ಯವಾಗಿ ನೋಡಿ, ಯೌವನ ಪ್ರಾಯದಲ್ಲಿ ದೇವರು ತಿಳಿಸ್ತಾರೆ. ನನಗೆ ಕೂಡ ಆಗಿದ್ದು ಅದೇ ತಿಳಿಯಪಡಿಸಿದ್ರು. ನನ್ನ 16ನೇ ವರ್ಷದಲ್ಲಿ ಮೊಟ್ಟ ಮೊದಲು ಬೈಬಲಿನ ಒಂದು ಭಾಗ, ಸಣ್ಣ ಪುಸ್ತಕಗಳು, ಹಾಡುಗಳು ಎಲ್ಲ ನನ್ನ ಕೈ ಸೇರಿದವು. ಅಲ್ಲಿಂದ ಬಹಳ ದೂರ, ಬಹಳ ಸಮಯ ಇಲ್ಲದೆ ಹೋಯಿತು. ಮತ್ತೆ ಸ್ವೀಕಾರ ಮಾಡಿದ್ರು. ಆಗ ನಾನು ನನ್ನ ಯೌವನದಲ್ಲಿ ಬೇಕಾದಾಗೆ ಗರ್ವ ಅಹಂಕಾರದಲ್ಲಿ ನಡೆದೆ. ಬಹಳ ಶಿಕ್ಷೆ ಬಂದು ಹೋಯಿತು. ದೇವರು ಆ ಮಟ್ಟಕ್ಕೆ ನನ್ನನ್ನು ತಗ್ಗಿಸಿದರು. ಆಮೇಲೆ ಹಾಕ್ಲಿಕ್ಕೆ ಕಾಲಿಗೆ ಚಪ್ಪಲಿ ಇಲ್ಲದಾಗ ಆಯಿತು, ಬಟ್ಟೆ ಇಲ್ಲದಾಗ ಆಯಿತು, ಒಳ್ಳೆ ಒಂದು ಊಟ ಮಾಡೋದಾಗೆ ಕೂಡ ಆಗೋಯಿತು. ರೀತಿ ಆಮೇಲೆ ಆದರೂ ದೇವರು ನನ್ನನ್ನು ಬಿಡದೆ ಎಲ್ಲ ಶಿಕ್ಷೆಗೆ ಒಳಪಡಿಸಿ ಕಡೇ ಕಾಲಕ್ಕೆ ನಾನು ಜೀವಮಾನವೇ ಬೇಡ ಅಂತ ಹೇಳುವಂಥ ಸಮಯಕ್ಕೆ ದೇವರು ದರ್ಶನವನ್ನು ಕೊಟ್ಟು ನನ್ನನ್ನು ಇವತ್ತು ಏನು ಮಾಡಿದ್ದಾರೆ, ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ದೇವರು ಮಾರ್ಪಡಿಸಿದ್ದಾರೆ. ಹಾಗೆ ಇವತ್ತು ಬೇಕಾದವರನ್ನು ಕೂಡ ದೇವರು ಇದೇ ರೀತಿ ಆರಿಸಿಕೊಳ್ತಾರೆ. ಮೊದಲು ಬರುವಂಥದ್ದು ಕಷ್ಟವೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಯೌವನದಲ್ಲಿ ಕೂಡ ತಿಳಿಸ್ತಾರೆ. ಇದು ನನ್ನ ಮೂಲಕ ಕೂಡ ಯೌವನಸ್ಥರಾದ ನಿಮಗೆ ಕೂಡ ಬಹಳ ಎಚ್ಚರದಿಂದ, ಕಷ್ಟದ ದಿವಸಗಳು ಸಮೀಪಿಸ್ತಂದ್ರೆ ಯೌವನ ಪ್ರಾಯದಲ್ಲಿ ದೇವರು ತಿಳಿಸ್ತಾರೆ. ಮತ್ತೆ ಮಾತು ಕೇಳದ ಹೋದರೆ ಕಡೇ ಕಾಲಕ್ಕೆ, ವಯಸ್ಸಾದ ಕಾಲಕ್ಕೆ, ಕನಿಷ್ಠ ಪಕ್ಷ 45 ವರ್ಷ 50 ವರ್ಷ ದಾಟಿದ ಮೇಲೆ ಒಂದೊಂದು
ಒಂದೊಂದು ಕಷ್ಟ ಸಂಕಟ ದುಃಖಗಳು ಬರುವುದು. ಇದೇ ಪರಿಸ್ಥಿತಿ ಯೌವನದಲ್ಲಿ ದೇವರು ಯಾರ ಮುಖಾಂತರ ಅಥವಾ ಒಳ್ಳೆ ಮಾತುಗಳು ತಂದೆ ತಾಯಿಗಳಾದರೂ ಒಳ್ಳೆ ಒಂದು ತಂದೆ ತಾಯಿಗಳಾದರೆ ಅವರ ಮುಖಾಂತರ ಅಥವಾ ಹಿರಿಯರ ಮುಖಾಂತರ ತಿಳಿಸಿದಾಗ ಮಾತನ್ನು ಕೇಳದೆ ಅವರವರ ಸ್ವಂತ ಇಚ್ಛೆಯಲ್ಲಿ ನಡೆಯುವಾಗ ಈ ಪರಿಸ್ಥಿತಿ ಕಡೆ ಕಾಲಕ್ಕೆ ಏನಾಗ್ತದೆ ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಹಾಗೆ ನನ್ನ ಮುಖಾಂತರ ಈಗ ದೇವರು ನಿಮ್ಮನ್ನು ಕೂಡ ಎಚ್ಚರಿಸ್ತಾ ಇದ್ದಾರೆ. ಯಾರಾದರೂ ಕೇಳುವರಾದ ಯೌವನಸ್ಥರು, ಅದು ಮದುವೆ ಆಗದ ಯೌವನಸ್ಥರು ಆಗಿರ್ಬೋದು ಅಥವಾ ಮದುವೆ ಆದ ಮೇಲೆ ಒಂದು ಕನಿಷ್ಠ ಪಕ್ಷ ಒಂದು 40-45 ವರ್ಷದವರೆಗೂ ಕೂಡ ಇದು ಯೌವನ ಪ್ರಾಯವೇ ಬರುವಂಥದ್ದು ಸಾಧಾರಣ ಮಟ್ಟಿಗೆ. ದೇವರ ನಮಗೆ ಸ್ತೋತ್ರ. ಅದಕ್ಕಿಂತ ಮೊದಲು ದೇವರು ತಿಳಿಸಿದಾಗ ಎಚ್ಚೆತ್ತುಕೊಂಡರೆ ಮಾತ್ರ ದೇವರ ಆಶೀರ್ವಾದ. ಅದುವೇ ಈಗ ಈ ಮಾರ್ಚ್ 18ರಿಂದ ಏಪ್ರಿಲ್ 9ರವರೆಗೆ ಮತ್ತೊಂದು ಸಲ ತಿಳಿಯಪಡಿಸಿದಂಥದ್ದು 10 ದಶಾಜ್ಞೆಗಳ ಬಗ್ಗೆ ಕೂಡ ಯಾವ ರೀತಿ ಜೀವಿಸಬೇಕು ಏನು ಅಂತ ಹೇಳುವಂಥದ್ದು. ದೇವರ ನಮಗೆ ಸ್ತೋತ್ರ. ಇಲ್ಲದಿದ್ದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಇನ್ನು ಕಡೆಯ ಕಾಲದಲ್ಲಿ ದೇವರೇ ಅಂತೇಳಿ ಪ್ರಯೋಜನ ಇಲ್ಲ, ಸಮಯ ಮೀರಿ ಹೋಯಿತು. ಈಗ ಉದಾಹರಣೆಗೆ ಒಂದು ಟ್ರೈನಿಗೆ ನಾವು ಹೋಗ್ತೇವೆ, ಆ ಟ್ರೈನಿಗೆ ಹೋಗುವ ಟೈಮ್ಗೆ ಸರಿಯಾಗಿ ರೈಲ್ವೆ ಸ್ಟೇಷನ್ ಇದ್ದರೆ ಮಾತ್ರ ಅಲ್ಲಿ ನಮಗೆ ಸಿಗ್ತದೆ. ಅದು ಹೋದ್ಮೇಲೆ ಹೋಗಿ ಅಯ್ಯೋ ಟ್ರೈನ್ ಹೋಯ್ತಲ್ಲ ಏನು ಮಾಡು ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ಹಾಗೆ ಈಗ ನೋಡಿ, ಪ್ರತಿ ಒಂದೊಂದು ದಿವಸವನ್ನು ದೇವರು ನಮಗೆ ಹೊಸದಾಗಿ ಕೊಡುವಂಥದ್ದು. ಅವತ್ತು ತಿಳಿಯಪಡಿಸುವ ನಾವು ಜ್ಞಾನವಂತರಾಗಿ ಆಶೀರ್ವಾದ ಹೊಂದಿಕೊಂಡರೆ ಸರಿ. ಇಲ್ಲದಿದ್ದರೆ ಉದಾಹರಣೆಗೆ ಈಗ ಏಪ್ರಿಲ್ 9ನೇ ತಾರೀಕು 2026ನೇ ಇಸವಿ ಮತ್ತೆ ಬರೋದಿಲ್ಲ, ಸಮಯ ಕಳೆದು ಹೋಯಿತು. ಆದ್ದರಿಂದ ದೇವರು ತಿಳಿಸಿದಾಗ ಬಹಳ ಎಚ್ಚರವಾಗಿದ್ದು ನಾವು ನಮ್ಮ ಹಿಂದಿನ ನಡತೆಯನ್ನು ಬಿಟ್ಟು ದೇವರ ಬಳಿಗೆ ಬರಬೇಕು. ದೇವರ ಮಾತಿ ಕಿವಿ ಕೊಟ್ಟರೆ ಮಾತ್ರ ದೇವರಿಂದ ಆಶೀರ್ವಾದ ಬಹಳ ಎಚ್ಚರವಾಗಿ ಇರಬೇಕು ತಿಳಿದ ನಮಗೆ ಸ್ತೋತ್ರ. ಮೇಲೆ ಬರುವಂಥ ಕಷ್ಟ ಸಂಕಟ ದುಃಖಗಳು ಇದು ದೇವರನ್ನು ಅರಿಯೋದಕ್ಕಿಂತ ಮೊದಲು ನನಗೆ ಗೊತ್ತಿಲ್ಲ. ಯಾವಾಗ ದೇವರು ದರ್ಶನ ಕೊಟ್ಟರೋ ಹಾಗೆ 31ನೇ ವರ್ಷದಿಂದ ಈ ಕಡೆಗೆ 1995ನೇ ಇಸವಿಯಿಂದ ಈ ಕಡೆಗೆ ಅದರಲ್ಲಿ ವಿಶೇಷವಾಗಿ ಬರ್ತಾ ದೇವರು ವಿಶೇಷವಾದ ಜ್ಞಾನವನ್ನು ಕೊಟ್ಟು ಎಲ್ಲವನ್ನು ಕೇಳುವ ಹಾಗೆ ತಿಳ್ಕೊಳ್ಳುವ ಹಾಗೆ ಕಣ್ಣಾರೆ ಕಾಣುವ ಹಾಗೆ ಮಾಡುತ್ತಲೇ ಇದ್ದಾರೆ. ಇದು ಕೂಡ ಇವತ್ತು ನಡೆದು ಹೋಗಿದೆ. ಆದ್ದರಿಂದ ಬಹಳ ಎಚ್ಚರವಾಗಿರಿ. ದೇವರ ನಾಮಕ್ಕೆ ಸ್ತೋತ್ರ. 2ನೇ ವಚನ, ಆ ಕಷ್ಟದ ದಿನಗಳಲ್ಲಿ ಸೂರ್ಯನು ಬೆಳಕು, ಚಂದ್ರನು ನಕ್ಷತ್ರಗಳು ಮುಬ್ಬಾಗು, ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವು. ಅಯ್ಯೋ ಕಷ್ಟ ದಿನಗಳು, ನಾನಾ ರೀತಿ ಕಾಯಿಲೆ ಕಸಗಳು ಬಂದು ಅಲ್ಲಿ ಮಲಗಿದಲ್ಲಿ ಇರಬೇಕು, ನಡೆಯೋಕ್ಕಾಗೋದಿಲ್ಲ, ಸೂರ್ಯನ ಬೆಳಕು ನೋಡೋಕ್ಕಾಗೋದಿಲ್ಲ, ಹೊರಗೆ ಬರೋಕ್ಕಾಗೋದಿಲ್ಲ, ಚಂದ್ರನ ಬೆಳಕು ಕಾಣೋದಿಲ್ಲ, ನಕ್ಷತ್ರಗಳು ಕಾಣೋದಿಲ್ಲ, ಮುಬ್ಬಾಗಿ ಕಾಣ್ತವೆ. ಮಳೆ ಮೋಡ ಬಂದಾಗೆಲ್ಲ ಮುಸುಕು ಹಾಕಿದ್ದ ಹಾಗೆ ಅವರ ಜೀವಿತ ಕಾಲದಲ್ಲೆಲ್ಲ ಮುಬ್ಬಾಗಿರ್ತದೆ. ಆವಾಗ ಅಯ್ಯೋ 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 ಅಂತ ಹೇಳಿ ಪ್ರಯೋಜನ ಎಲ್ಲ, ಸಮಯ ಕಳೆದು ಹೋಯಿತು. ಹಾಗೆಯಿತು ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನು ಇವತ್ತು ಆಗಲೇ ಹೇಳಿದಾಗೆ ಆಯಾಯ ಜನಗಳಿಗೆ ಅದದು ಗ್ರಂಥಗಳ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ ಯೌವನ ಪ್ರಾಯದಲ್ಲಿ. ಆದ್ದರಿಂದ ಯೌವನ ಪ್ರಾಯದ ನನ್ನ ಸಹೋದರ ಮತ್ತು ಸಹೋದರಿಯರೇ ಬಹಳ ಎಚ್ಚರವಾಗಿದ್ದು ಖಂಡಿತವಾಗಿ ಹಿಂದಿನ ಜೀವಿತವನ್ನು ಮರೆತು ಹೊಸ ಜೀವಿತವನ್ನು ನಡೆಸಬೇಕು. ಈಗ ವರ್ಷ ಮರದಲ್ಲಿ ಹಳೆಯ ಎಲೆ ಉದುರಿ ಹೋಗಿ ಬೇಸಿಗೆ ಕಾಲದಲ್ಲಿ ಹೊಸ ಎಲೆಗಳು ಹೇಗೆ ಬರುತ್ತವೋ ಹಾಗೆ ನಮ್ಮ ಜೀವಿತ ಹೊಸದಾಗಿ ಮಾರ್ಪಡಬೇಕು. ಅದು ಮಾತ್ರವಲ್ಲ, ಈಗ ಒಂದು ರೈತ ಒಂದು ಬೀಜವನ್ನು ಈಗ ಹೊಲದಲ್ಲಿ ಹೂಣಿ ಹಾಕ್ತಾನೆ ಹುಟ್ಟಿ ಬರಲಿ ಅಂತೇಳಿ, ಅದು ಏನಾಗ್ತದೆ ಅಲ್ಲಿ ಬೀಜ ಹುಟ್ಟಿ ಮೇಲೆ ಬಂದ ಹಾಗೆ ಆ ಸಿಪ್ಪೆಯನ್ನು ತೆಗೆದು ಬಿಸಾಡ್ತದೆ, ಚಿಗುರು ಮಾತ್ರ ಹೊರಗಡೆ ದಾಡ್ತದೆ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಇರುವಂಥ ಸಿಪ್ಪೆಯನ್ನು ಅಂದರೆ ಹಳೆಯ ಜೀವಿತವನ್ನು ಕೂಡ ಅಂಥದನ್ನು ನಾವು ತೆಗೆದು ಹಾಕಿಬಿಡಬೇಕು. ಹೊಸ ಚಿಗುರು ಹಾಗೆ ನಮ್ಮ ಜೀವಿತವನ್ನು ಹೊಸ ಜೀವಿತವನ್ನು ದೇವರೊಂದಿಗೆ ನಾವು ಸಂಪರ್ಕ ಇಟ್ಟುಕೊಂಡು ನಾವು ಸಾಗಬೇಕಾಗಿದೆ. ಬಾಳೆಹಣ್ಣು ತಿನ್ನುವಾಗ ಇನ್ನೊಂದು ಉದಾಹರಣೆ, ಸಿಪ್ಪೆಯನ್ನು ತೆಗೆದು ಬಿಸಾಡಿ ಹೇಗೆ ಬರೀ ಒಳಗಿನ ಬಾಳೆಹಣ್ಣು ಮಾತ್ರ ತಿಂತೀವಿ ನಾವು, ಅದೇ ರೀತಿ ದೇವರನ್ನ ಅರಿಯೋದಕ್ಕಿಂತ ಮೊದಲು ಬಂದಂಥ ನಮ್ಮ ಮೂಲಕವೋ ನಮ್ಮ ಹಿರಿಯರ ಮೂಲಕವೋ ಪಾಪಗಳು ದೇವರ ವಿಷಯದಲ್ಲಿ ಗೊತ್ತಾದಾಗ ಅಂಥ ಜೀವಿತವನ್ನು ಬಿಟ್ಟು ಬಾಳೆಹಣ್ಣನ್ನು ಮಾತ್ರ ನಾವು ತಿಂದ ಹಾಗೆ ಅದೇ ರೀತಿ ದೇವರ ಮಾತನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಜೀವಿತ ಕೂಡ ನಡೆದಿದೆ. ಹಾಗೆ ನನಗೆ ತಿಳಿಸಿದಾಗೆ ದೇವರು ಇವತ್ತು ಬೇಕಾದವರಿಗೆ ಮಾತ್ರ ನನ್ನ ಮುಖಾಂತರ ಇವತ್ತು ದೇವರು ಸತ್ಯವನ್ನು ತಿಳಿಸ್ತಾರೆ. ಆದ್ದರಿಂದ ಸತ್ಯದ ಮಾತನ್ನು ಕೇಳಿ ದೇವರ ಬಳಿಗೆ ಬಂದಾಗ ಶಾಂತಿ ಸಮಾಧಾನದ ಜೀವಿಸ್ಬೋದು, ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ಒಂದು ವೇಳೆ ಯೌವನ ಪ್ರಾಯ ಗರ್ವ ಅಹಂಕಾರದಲ್ಲಿ ಮುಂದೆ ಹೋದರೆ ಬಹಳ ಶಿಕ್ಷೆ ಬರ್ತದೆ. ಇದಕ್ಕೆ ಇನ್ನೊಂದು ಮಾತು ಕೂಡ ದೇವರು ಹೇಳಿದ್ದಾರೆ, ದೇವರು ಗರ್ವ ಅಹಂಕಾರಿಗಳನ್ನು ಎದುರಿಸುತ್ತಾನೆ. ಅನೇಕ ರಾಜರುಗಳನ್ನ ಇವ್ರುಗಳನ್ನ ಎಲ್ಲ ಕಾಣ್ಬೋದು. ಏನೇನು ಆಯಿತು ಇವತ್ತು ಯುದ್ಧಗಳಲ್ಲಿ ಕೂಡ ಯಾರ್ಯಾರು ಸತ್ರು, ಯಾರನ್ನು ಯಾರು ಕೊಲ್ತಾರೆ, ಇದು ಕೂಡ ದೇವರಿಂದಲೇ ಬರುವಂಥ ಶಿಕ್ಷೆ.
ಬಹಳ ಒಂದು ಶಿಕ್ಷೆ ಅನುಭವಿಸುವಂಥದ್ದು. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಹಾಗೆ 3ನೇ ವಚನ, ಅದೇ ಕಾಲದಲ್ಲಿ ಮಳೆಗಾಳಿನಲ್ಲಿ ನಡುಗುವರು, ಬಲಿಷ್ಠರು ಬಗ್ಗುವರು, ಅರೆಯುವರು, ಕೊಂಚವಾದುದರಿಂದ ಕೆಲಸವನ್ನು ನಿಲ್ಲಿಸಿ ಬಿಡುವರು. ನೋಡಿ, ಅವರು ಅದಕ್ಕಿಂತ ಮೊದಲು ಎಂಥ ಕಷ್ಟ, ದೇವರಿಂದ ಶಿಕ್ಷೆ ಬರೋಕ್ಕೆ ಮೊದಲು ಎಂಥ ಬಲಾಢ್ಯರಾಗಲಿ, ಹಣವಂತರಾಗಲಿ, ರೌಡಿಗಳೇ ಆಗಿರ್ಬೋದು, ಎಂಥ ರಾಜಕಾರಣಿಗಳು ಆಗಿರ್ಬೋದು, ಪ್ರತಿಯೊಂದು ಶಿಕ್ಷೆ ಬಂದಾಗ ಅವರು ಬಗ್ಲೇಬೇಕು. ಈಗ ನೋಡಿ, ಉದಾಹರಣೆಗೆ ಚಂಡಮಾರುತ ಬರ್ತದೆ, ಸುನಾಮಿ ಬರ್ತದೆ, ಬೆಂಕಿ ಬೀಳ್ತದೆ, ಮಳೆಗೆ ಸಾಯ್ತಾರೆ, ಬಿಸಿಲಿಗೆ ಸಾಯ್ತಾರೆ, ಚಳಿಗೆ ಸಾಯ್ತಾರೆ, ಬೆಟ್ಟ ಗುಡ್ಡಗಳು ಜರಿದು ಹೋಗ್ತವೆ, ಅಪಘಾತಗಳಾಗ್ತವೆ, ಎಂತೆಂಥೋ ಫ್ಲೈಟ್ಗಳು, ಟ್ರೈನ್ಗಳು, ವಾಹನಗಳು ಹೋಗಿ ನೀರಿಗೆ ಬೀಳ್ತವೆ, ಎಲ್ಲ ಮುಳುಗಿ ಹೋಗ್ತವೆ. ಇದೆಲ್ಲ ಆಗುವಂಥದ್ದು ಅವರ ಗರ್ವ ಅಹಂಕಾರಗಳಿಗೆ. ಆಗ ದೇವರು ಮಾತು ತಿಳಿಸಿದಾಗ ಹೋಗೊಟ್ಟು ದೇವರ ಬಳಿಗೆ ಯಾರು ಬಂದರೂ ತನ್ನ ಪಾಪವನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಹಿಂದಿನ ಜೀವಿತವನ್ನು ಬಿಟ್ಟು ಅವರನ್ನು ಖಂಡಿತವಾಗಿ ದೇವರು ರಕ್ಷಿಸ್ತಾರೆ. ಅದಕ್ಕೊಂದು ಮಾತನ್ನು ಹೇಳಿದ್ದಾರೆ, ಪಶ್ಚಾತ್ತಾಪ ಪಟ್ಟು ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಅಂತೇಳಿ. ಉದಾಹರಣೆಗೆ ನಾನೇ ಈಗ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಆಗಬೇಕಾಗಿತ್ತು, ವಿರೋಧಗಳ ಕೈಲಿ ಸಾಯಬೇಕಾಗ್ತು, ವಾಹನ ಅಪಘಾತದಲ್ಲಿ ಕೂಡ 2 ಸಲ ನಾನು ಸಾಯಬೇಕಾಯಿತು, ನಾನಾ ರೀತಿ ಹಾವು ಕೂಡ ಕಚ್ಚಿ ನನ್ನನ್ನು ಕೊಲ್ಲಬೇಕಾಗಿತ್ತು ಅಂತ ಸಂದರ್ಭ ಬಂದು ಹೋಗಿತ್ತು. ಆದರೆ ದೇವರು ಇವತ್ತು ನನ್ನ 71 ವರ್ಷ ಇವತ್ತು ನನ್ನನ್ನು ಬೋಧಕರನ್ನಾಗಿ ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಇದು ದೇವರ ಒಂದು ಪ್ರೀತಿ. ಅದಕ್ಕೆ ಹೇಳಿದ್ದು, ದೇವರು ಬೇಕಾದವರನ್ನು ಮಾತ್ರ ಆರಿಸಿಕೊಳ್ತಾರೆ, ಬೇಕಾದವರಿಗೆ ಮಾತ್ರ ಸತ್ಯ ದೇವರ ವಿಷಯವನ್ನು ಎಲ್ಲ ಗ್ರಂಥಗಳ ಮೂಲಕ ತಿಳಿಸ್ತಾರೆ. ಆಗ ಎಚ್ಚರಗೊಳ್ಳಬೇಕು. ಕೇಳದೆ ಹೋದರೆ ಶಿಕ್ಷೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಇದಕ್ಕೆ ಹೇಳಿದ್ದು. ದೇವರ ಸ್ತೋತ್ರಗಳು. ಕಿಟಿಕಿಗಳಿಂದ ನೋಡುವವರು ಮಂಕಾಗುವರು. ಆಗ ಏನಿದ್ರು ಮಲಗಿದಲ್ಲೇ ಆಗಿ ಕಿಟಿಕಿಯಲ್ಲೇ ಬಗ್ಗೆ ನೋಡ್ತಾರೆ, ಅಲ್ಲಿ ಕೂಡ ನೋಡೋಕ್ಕಾಗೋದಿಲ್ಲ. ಮಂಕು ಶಕ್ತಿ ಎಲ್ಲ ಹೋಯಿತು. ಅದು ಸರಿಯಾದ ಒಳ್ಳೆ ಮಾತುಗಳನ್ನ ಕೇಳದೆ ಗರ್ವ ಅಹಂಕಾರದಲ್ಲಿ ನಡೆದಂಥ ಒಂದು ಪ್ರಭಾವ. ಇದಕ್ಕೆ ಸಾಕ್ಷಿಗಳು ಬೇಕಾದಷ್ಟು ಎಷ್ಟು ದಿವಸ ಹೇಳಿದ್ರು ಮುಗಿಯೋದಿಲ್ಲ. ದೇವರ ನಮಗೆ ಸ್ತೋತ್ರ. 4ನೇ ವಚನ, ಬೀದಿಯ ಬಾಗಿಲುಗಳು ಮುಚ್ಚಿರುವು, ಅರೆಯುವ ಸ್ಥಳದ ಶಬ್ದವು ತಗ್ಗಿ ಹಕ್ಕಿಯ ಧ್ವನಿಯನ್ನು ಕೀಳಾಗುವುದು, ಗಾಯಕರೆಲ್ಲ ಕುಗ್ಗುವರು. ನೋಡಿ, ಬೀದಿಯಲ್ಲಿ ಏನಾಗ್ತದೆ, ಏನು ಹೋಗ್ತದೆ ನೋಡೋಕ್ಕಾಗೋದಿಲ್ಲ, ಕೇಳೋಕ್ಕಾಗೋದಿಲ್ಲ. ಹಕ್ಕಿಯ ಪಕ್ಷಿಗೆ ಬೆಳಗಿನ ಜಾವದಲ್ಲಿ ಪಕ್ಷಿಗಳು ಕೂಡ ಬಹಳ ಚೆನ್ನಾಗಿ ಮರದಲ್ಲಿ ಕೂತ್ಕೊಂಡು ದೇವರನ್ನ ಸ್ತುತಿಸ್ತವೆ, ಕೋಳಿ ಕೂಗ್ತವೆ, ಅದು ಕೂಡ ಕೇಳೋಕ್ಕಾಗೋದಿಲ್ಲ. ಅಥವಾ ಇತರರು ಯಾರಾದರೂ ಊರು ಬಾಗಿಲಲ್ಲೋ ಅಲ್ಲಿ ಇಲ್ಲಿ ಒಳ್ಳೆ ಚೆನ್ನಾಗಿ ಹಾಡು ಹಾಡಿಕೊಂಡವರು ಹಾಡು ಕೂಡ ಕೇಳೋಕ್ಕಾಗೋದಿಲ್ಲ. ಆ ಪರಿಸ್ಥಿತಿಗೆ ಬರ್ತದೆ ಗರ್ವ ಅಹಂಕಾರದಲ್ಲಿ ನಡೆದಾಗ ಕಡೆಗೆ. 5, ಇದಲ್ಲದ ದಿನಗಳಲ್ಲಿ ದಿನ್ನೆ ಕಂಡರೆ ಭಯ, ದಾರಿಯಲ್ಲಿ ಅಪಾಯ, ಬಾದಾಮಿಯ ಮರ ಹೂ ಬಿಡುವುದು, ಮಿಡತೆಯು ಕೂಡ ಭಾರವಾಗುವುದು, ಆಶೆಯು ಕುಂದುವುದು, ಮನುಷ್ಯನು ತನ್ನ ನಿತ್ಯ ಗ್ರಹಕ್ಕೆ ಹೊರಡೋದಕ್ಕಿದ್ದಾನಲ್ಲ, ಗೋಲಾಟದವರು ಬೀದಿಯಲ್ಲಿ ತಿರುಗುವರು. ಆ ದಿವಸ ಬಂದಾಗ ಎಲ್ಲ ಪ್ರತಿ ಒಂದು ಕಷ್ಟ ಆಗ್ತದೆ. ಯಾವುದು ಕಾಣೋದಿಲ್ಲ, ಯಾವುದು ನೋಡೋದಿಲ್ಲ, ಏನು ಕಂಡ್ರು ಕೂಡ ಭಯ ಭಯ ಭಯ. ಒಂದು ಕಾಲದಲ್ಲಿ ನನಗೆ ಅವನೇನು ಮಾಡ್ತಾನೆ, ಇವನೇನು ಮಾಡ್ತಾನೆ, ಅವಳೇನು ಮಾಡ್ತಾಳೆ, ಇವಳೇನು ಮಾಡ್ತಾರೆ, ಹಾಗೆ ಹೀಗೆ, ನಾನು ಅಂಥವನು ಇಂಥವನು. ಆ ಸಮಯ ಕುಗ್ಗಿ ಹೋದ ಮೇಲೆ ಚಿಕ್ಕ ಮಕ್ಕಳಿಗಿಂತಲೂ ಕಡೆ ಅಂದರೆ ಪ್ರತಿ ಒಂದು ಕಂಡರೆ ಭಯ. ಕಾರಣ ಈ ಯೌವನದಲ್ಲಿ ಗರ್ವ ಅಹಂಕಾರದಲ್ಲಿ ನಡೆದಂಥದ್ದು. 6ನೇ ವಚನ, ಇನ್ನು ಮುಂದೆ ಬೆಳ್ಳಿಯ ತಂತಿ ಕಿತ್ತು ಚಿನ್ನದ ಬಟ್ಟಲು ಜಜ್ಜಿ ಹೋಗುವುದು, ಮಡಕೆ ಬುಗ್ಗೆ ಹತ್ತಿರ ಒಡೆಯುವುದು, ಬಾವಿಯ ರಾಟೆ ಮುರಿಯುವುದು. ನೋಡಿ, ಅನೇಕರು ಇದನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ಮನುಷ್ಯ ಏನದ ಊಟಕ್ಕೆ ಬಂಗಾರದ ಬೆಳ್ಳಿಯ ಬಟ್ಟೆ, ಆಮೇಲೆ ಸ್ನಾನ ಮಾಡೋಕ್ಕೆ ಬರೀ ಬಿಸಿಲೇರು, ಏನೇನೋ ಮಾಡಿಕೊಂಡು ಬರೀ ಬೆಳ್ಳಿ ಬಂಗಾರದಲ್ಲಿ ಅನ್ಯಾಯದ ಸಂಪತ್ತನ್ನು ಮಾಡಿ ಲೋಕದ ದೇವರ ಸೃಷ್ಟಿಯ ಸಂಪತ್ತನ್ನು ಲೂಟಿ ಹೊಡೆದು ಮೆರೆದ ಕಡೆಗೆ ಏನಾಯಿತು, ಹೋಗಿ 2 ವರ್ಷ ಜೈಲಲ್ಲಿ ಕೈದಿಗಳೊಂದಿಗೆ ಮುರಿಯುವಾಗ ಆಯಿತು, ಎಲ್ಲವೂ ಹೋಯಿತು. ಇವತ್ತು ಹೊರದೇಶದಲ್ಲಿ ಕೂಡ ಒಂದು ಮನುಷ್ಯ ಏನು ಮಾಡಿದ, ಅವನ ಬಾತ್ರೂಮಲ್ಲಿ ಕೂಡ ನೀರಿಗೆ ಏನಾಯಿತು, ಬಂಗಾರದ ಟ್ಯಾಪು, ಪ್ರತಿಯೊಂದು ಬಂಗಾರ. ಕಡೆಗೆ ಹೋಗಿ ಅಡಗಿ 8 ಅಡಿ ಮಣ್ಣಿನ ಒಳಗಡೆ ಆಗಿ ಕೂತಿದ್ದ ಬೇರೆ ಒಂದು ರಾಷ್ಟ್ರದ ಅಧ್ಯಕ್ಷನ ಮುಖಾಂತರ ಅಲ್ಲಿಂದ ಅವನು ಹಿಡಿದು ಮೇಲಕ್ಕೆ ಎತ್ತು ಕಮ್ಮಿ ಅವನು ನೇಣಿಗೆ ಹಾಕಿ ಕೊಂದೇ ಬಿಟ್ರು. ಇವತ್ತು ಕೂಡ ನೋಡಿದ ಯೌವನದಲ್ಲಿ ಗರ್ವ ಅಹಂಕಾರ ಇವತ್ತು ಕೂಡ ಅದುವೇ ನಡೀತಾ ಇದೆ. ಅಂತೂ ಇವತ್ತು ಕೂಡ ಕೋರ್ಟಿಗೆ ಅಳೆಯುತ್ತಲೇ ಇದ್ದಾರೆ, ಕೇಸಲ್ಲೇ ಇದ್ದಾರೆ. ಗರ್ವ ಅಹಂಕಾರ ದೇವರು ತಿಳಿಸ್ತಾರೆ. ಆಮೇಲೆ ಇಂಥ ಬರುವಂಥ
ಬರುವಂಥ ಶಿಕ್ಷೆಗಳು ಕೋರ್ಟಿಗೆ ಅಳೀತಾ ಇರಬೇಕು, ರಾಜಿಗೆ ಆಗ್ತಾ ಇರಬೇಕು, ಲಾಯರ್ಗಳಿಗೆ ದುಡ್ಡು ಕೊಡ್ತಾ ಇರಬೇಕು. ಇವರು ಒಳ್ಳೆಯವರಾದರೆ ದೇವರು ತಿಳಿಸಿದಾಗ ದೇವರ ಮಾತಿಗೆ ಕಿವಿ ಕೊಟ್ಟರೆ ಖಂಡಿತವಾಗಿ ಯಾಕೆ ಈ ರೀತಿ ಆಗಬೇಕು? ಸಾಧ್ಯವೇ ಇಲ್ಲ. ಯಾವ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ಎಷ್ಟೆಷ್ಟೋ ಲಕ್ಷ ಖರ್ಚು ಮಾಡಲಿ, ಯಾವ ಪೂಜೆನೆ ಮಾಡ್ಕೊಳ್ಳಿ, ಯಾವ ದೇವಮಾನ ಅವರ ಕಾಲಿಗೆ ಬೀರಲಿ, ಎಂತೆಂಥ ದೇವಾಲಯನ ಕಟ್ಟಲಿ, ಮಾಡೋದಕ್ಕೆ ಪ್ರತಿಫಲ ಅವರು ಅನುಭವಿಸಲೇಬೇಕು. ಮಾಡಿದುಣ್ಣೋ ಮಾರಾಯ ಅವರ ಕರ್ಮ ಮಾತ್ರ ಬಿಟ್ಟು ಹೋಗುವುದಿಲ್ಲ, ಪಾಪಗಳು ಬಿಟ್ಟು ಹೋಗುವುದಿಲ್ಲ. ಬ್ಯಾಂಕಲ್ಲಿ ಸಾಲ ಮಾಡಿದರೆ ಬ್ಯಾಂಕ್ ಅವರು ಬಿಡ್ತಾರೋ, ಇಲ್ಲಂದರೆ ಆಸ್ತಿಯನ್ನು ಹರಾಜು ಹಾಕ್ತಾರೆ. ಅದೇ ರೀತಿ ಇದು ಯಾವ ಪೂಜೆ ಪುರಸ್ಕಾರ ದೇವಸ್ಥಾನ ಯಾರ ಕಾಲಿಗೆ ಬಿದ್ದರು, ಎಲ್ಲಿಗೆ ಹೋದ್ರು, ಯಾವ ಟೆಂಪಲ್ ರನ್ ಮಾಡಿದ್ರು ಒಂದವರ ಪಾಪಗಳು ಬಿಟ್ಟು ಹೋಗುವುದಿಲ್ಲ. ಕಾರಣವೆಲ್ಲ ನಾಶವಾಗುವಂಥದ್ದು. ಅದೆಲ್ಲ ದೇವರಿಗೆ ಬೇಡವೇ ಬೇಡ. ದೇವರು ಒಬ್ಬನೇ ಒಬ್ಬನಾಗಿದ್ದಾನೆ, ಸರ್ವ ಸೃಷ್ಟಿಕರ್ತನು, ಆತ್ಮಸ್ವರೂಪನು, ಒಂದು ಶಕ್ತಿಯಾಗಿ ಪ್ರತಿಯೊಂದಕ್ಕೂ ತೀರ್ಪು ಕೊಡುವವನಾಗಿದ್ದಾನೆ. ಪ್ರತಿಯೊಬ್ಬರಿಗೂ ಕೊಡುವ ತೀರ್ಪು ನನ್ನ ಕೈಯಲ್ಲಿದೆ ಎಂಬುದಾಗಿ ಕೂಡ ದೇವರ ಪರಮಾತ್ಮ ಭಗವಂತನು ಹೇಳಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. 7. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ ಅಂತೇಳಿ. ನಮ್ಮ ಶರೀರಕ್ಕೆ ನಮ್ಮ ಜೀವ ಯಾರದ್ದು? ದೇವರಿಂದ ಬಂತು. ಅದು ವಾಪಸ್ಸು ದೇವರ ಬಳಿಗೆ ಹೋಗಬೇಕಾದ್ರೆ, ಅದಕ್ಕೆ ಶಿಕ್ಷೆ ಕಡಿಮೆ ಆಗಬೇಕಾದ್ರೆ, ಶಿಕ್ಷೆ ಇಲ್ಲದಿರಬೇಕಾದ್ರೆ ಖಂಡಿತವಾಗಿ ದೇವರು ನಮಗೆ ದರ್ಶನ ಕೊಟ್ಟಾಗ ಖಂಡಿತವಾಗಿ ನಾವು ಬದಲಾಗಿ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿ ಹಿಂದಿನ ಪಾಪಗಳನ್ನ ಬಿಟ್ಟು ಜೀವಿಸಿದಾಗ, ಇತರರಿಗೆ ಕೂಡ ಅದನ್ನು ಹೇಳಿದಾಗ ಖಂಡಿತವಾಗಿ ಏನಾಗ್ತದೆ, ನಮ್ಮ ನಾವು ಸಾಯೋದಕ್ಕಿಂತ ಮೊದಲು ಪರಿಶುದ್ಧರಾಗಿ ಭೂಲೋಕದ ಜೀವನದವನ್ನು ಅಂತ್ಯಗೊಳಿಸಿದರೆ, ಯಾವುದೇ ಪಾಪಮಯ ಇಲ್ಲದೆ ಖಂಡಿತವಾಗಿ ಸತ್ತ ಮೇಲೆ ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮವು ಸರ್ವ ಸೃಷ್ಟಿಕರ್ತನಾದಂಥ ಭಗವಂತನ ಬಳಿಗೆ, ಕೈಲಾಸ ಅಂದರೆ ಪರಲೋಕ ಅಂದರೆ ವೈಕುಂಠಕ್ಕೆ ಹೋಗ್ಬೋದು. ಶಿವನು ಅವರೇ ಆಗಿದ್ದಾರೆ, ಅಲ್ಲಾಹ್ ಅಕ್ಬರು ಅವರೇ ಆಗಿದ್ದಾರೆ, ಎಲ್ಲೋ ಒಬ್ಬರೇ ಆಗಿದ್ದಾರೆ. ಅಲ್ಲಿಗೆ ಸೇರ್ತದೆ. ಇಲ್ಲ, ಖಂಡಿತವಾಗಿ ಬೇಕಾದಾಗೆ ನಡ್ಕೊಂಡು, ವಿರುದ್ಧವಾಗಿ ನಡ್ಕೊಂಡು, 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ನಡ್ಕೊಂಡು, ನೀವು ಎಷ್ಟೇ ದಾನ ಧರ್ಮ ಮಾಡೋಣ, ಏನೇ ಮಾಡೋಣ, ಎಷ್ಟೇ ಪೂಜೆ ಪುರಸ್ಕಾರ ಮಾಡೋಣ, ಎಷ್ಟೇ ಅನ್ನದಾನ ಮಾಡೋಣ, ನಮ್ಮ ನಿತ್ಯ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ಬಿಡದೆ ಹೋದರೆ ಖಂಡಿತವಾಗಿ ಆತ್ಮಕ್ಕೆ ಶಿಕ್ಷೆ ಇದೆ. ದೇವರ ಬಳಿಗೆ ಹೋಗುವುದೇ ಇಲ್ಲ, ಬದಲಾಗಿ ಪಾತಾಳಕ್ಕೆ. ಅಲ್ಲಿ ಆಗ ಅಯ್ಯೋ 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 ಅಂತೇಳಿ ಬೆಂಕಿಗೆ ಉಪ್ಪು ಹಾಕಿದಾಗ ಉಪ್ಪು ಸಿಡಿದ ಹಾಗೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ನಮಗೆ ದೇವರ ಮಾತುಗಳು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರು ದರ್ಶನ ಕೊಟ್ಟ ಮೇಲೆ ಬಹಳ ಎಚ್ಚರದಿಂದ ಜೀವಿಸಬೇಕು. ನಮ್ಮ ಆತ್ಮ ವಾಪಸ್ಸು ಆ ದೇವರ ಬಳಿಗೆ ಹೋಗಲಿಕ್ಕೆ ನಾವು ಇಲ್ಲಿ ತಯಾರಾಗಬೇಕು. ಅದಕ್ಕಾಗಿ ದೇವರು ಆರಿಸಿಕೊಂಡವರ ಮುಖಾಂತರ ನಮಗೆ ಸತ್ಯವನ್ನು ತಿಳಿಸ್ತಾರೆ. ಆದ್ದರಿಂದ ಸತ್ಯ ಸುವಾರ್ತೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಗ್ರಂಥಗಳನ್ನ ಓದಿಕೊಂಡು ತಿಳ್ಕೊಂಡು, ಸರಿಯಾಗಿ ಸತ್ಯ ದೇವರು ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಅವರ ಮಾತಿನಂತೆ ನಡೆಯಿರಿ. ಒಂದು ವೇಳೆಗೆ ಉದಾಹರಣೆಗೆ ನಾನೇ ಈಗ ಏನಾದರೂ ಸುಳ್ಳು ಹೇಳಿ ಜನಗಳ ಮುಖಕ್ಕೊಂಥರ ದಯದಾಕ್ಷಿಣ್ಯ ಮಾಡಿದರೆ ನಾನು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ನನಗೆ ಕೂಡ ಬಹಳ ಶಿಕ್ಷೆ ಇದೆ. ಇದು ಸ್ಪಷ್ಟವಾಗಿ ಎಲ್ಲ ಗ್ರಂಥಗಳಲ್ಲಿ ಬರೆದಿರುವಂಥ ವಿಷಯ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ 8ನೇ ವಚನ ನೋಡುವಾಗ, ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ ಎಂದು ಪ್ರಸಂಗಿ ಹೇಳುತ್ತಾನೆ. ಯಾವುದಿಲ್ಲ ಬೇಕು, ಎಷ್ಟೇ ನಮಗೆ ಜೀವನಕ್ಕೂ ಬೇಕು, ಬಟ್ಟೆಗೂ ಬೇಕು, ವಿದ್ಯಾಭ್ಯಾಸಕ್ಕೂ ಬೇಕು, ಖರ್ಚಿಗೂ ಬೇಕು, ಬೆಳ್ಳಿ ಬಂಗಾರ ಬೇಕು. ದೇವರ ವಾಕ್ಯದಂತೆ ಮಾತ್ರ ನಾವು ಅದನ್ನು ಉಪಯೋಗಿಸಿಕೊಳ್ಬೇಕು, ಇಳಿದ್ಬೇಕು. ಹೊರತು ಮಿತಿ ಮೀರಿ ಹೋದಾಗ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅದು ಇವತ್ತು ನಾನಾ ರೀತಿಯ ಕಾಯಿಲೆ, ಕಸಗಳಲ್ಲಿ, ಆಕ್ಸಿಡೆಂಟ್ಗಳಲ್ಲಿ, ಆಸ್ಪತ್ರೆ ಕಡೆಗೆ ಲಕ್ಷ ತಗೊಂಡೋಗಿ ಹಾಕುವಂಥದ್ದು, ಸುನಾಮಿ, ಚಂಡಮಾರುತ, ಬೆಟ್ಟ ಜರಿಯುವಾಗ ನಾನಾ ರೀತಿಯಲ್ಲಿ ಹಾಳಾಗುವಂಥದ್ದು, ವಾಹನ ಅಪಘಾತದಲ್ಲಿ ನಾಶವಾಗುವಂಥದ್ದು, ಪ್ರತಿ ಒಂದು ಇದುವೇ ದೇವರ ಒಂದು ಕೋಪ. ದೇವರ ನಮಗೆ ಸ್ತೋತ್ರ. ಎಲ್ಲ ವ್ಯರ್ಥ. ಆದರೆ ಎಷ್ಟು ಬೇಕು ಅಷ್ಟನ್ನೇ ಉಪಯೋಗಿಸ್ಕೊಂಡು ಬಾಕಿ ಇರೋದನ್ನು ನಾವು ಯಾರಿಗೆ ದಾನ ಧರ್ಮ ಮಾಡಬೇಕು, ಹೇಗೆ ಮಾಡಬೇಕು ಆ ರೀತಿಯಲ್ಲಿ ಮಾಡಿಕೊಂಡು ಮುಂದೆ ಸಾಗಿದಾಗ ಮಾತ್ರ. ಇಲ್ಲದ್ರೆ ದೇವರು ಅದಕ್ಕೊಂದು ಮಾತನ್ನು ಹೇಳಿದರೆ, ನೀನು ಇಡೀ ಭೂಲೋಕವನ್ನು ಸಂಪಾದನೆ ಮಾಡೋದು ನಿನ್ನ ಆತ್ಮ ನಷ್ಟಪಟ್ಟು ಹೋಗ್ತದೆ ಅಂತ. ಇವತ್ತು ದೊಡ್ಡ ದೊಡ್ಡ ಮಂತ್ರಿಗಳಿದ್ದಾರೆ, ಆರಿಸಿ ಬರ್ತಾರೆ, ಏನೇನೋ ಕೊಟ್ಟುಕೊಂಡು ಅನ್ಯಾಯದಲ್ಲಿ. ಆದರೆ ಬೇಕಾಗಿದ್ದನ್ನೆಲ್ಲ ಮಾಡ್ತಾರೆ, ಎಷ್ಟು ಜನರನ್ನ ಕೊಲೆ ಮಾಡ್ತಾರೆ. ಕಡೆಗೆ ಅವರು ಕೂಡ ಅವರ ಅಂಗರಕ್ಷಕರ ಜೊತೆಯಲ್ಲಿ ಅವರು ಗುಂಡು ಹೊಡೆಸಿಕೊಂಡು ಸಾಯ್ತಾರೆ. ಎಷ್ಟೋ ಜನ ರೌಡಿಗಳ ಕೈಲಿ ಸಾಕ್ತಾರೆ. ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗ್ತದೆ, ಪಾರ್ಶ್ವವಾಯು ಬರ್ತದೆ, ನಾನಾ ರೀತಿಯಲ್ಲಿ ರೌಡಿಗಳ ಮುಖಾಂತರ ಸಾಯ್ತಾರೆ. ನೋಡಿ, ಇದೆಲ್ಲ ಕಾರಣ ಏನು? ಮಾಡಿದಂಥ ಪಾಪಗಳು ಖಂಡಿತವಾಗಿ ಬಿಟ್ಟು ಹೋಗುವುದೇ ಇಲ್ಲ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಇಲ್ಲಿವರೆಗೆ ತಿಳಿದಂಥದ್ದು ಖಂಡಿತವಾಗಿ ಇದು ದೇವರ ಮಾತಾಗಿದೆ. ಆದ್ದರಿಂದ ಕಷ್ಟದ ದಿವಸಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಅಂತ ಹಾಗೆ ತಿಳಿಸಿದಾಗ ಎಚ್ಚೆತ್ತುಕೊಳ್ಳಬೇಕು. ಇಲ್ಲದ್ರೆ ಇನ್ನೊಂದು ಮಾತು ಕೂಡ ಸರ್ವ ಸೃಷ್ಟಿಕರ್ತನ ದೇವರ ಮಾತಿದೆ, ನೀನು ಮಾಡಿದ್ದೆಲ್ಲ ನಿನ್ನ ನೆನಪಿಗೆ ಬಾರದೆ ನೀನು ಸಾಯುವುದಿಲ್ಲ ಅಂತ ಹೇಳಿದರೆ ನಮಗೆ ಸ್ತೋತ್ರ. ಪ್ರತಿಯೊಬ್ಬೊಬ್ಬರು ಒಂದೇ ನಿಮಿಷ ಆದ್ರೆ ಅಯ್ಯೋ ನಾನು ತಪ್ಪು ಮಾಡಿದ್ದೇನಲ್ಲಪ್ಪ, ನಾನು ಇಂಥ ತಪ್ಪು ಮಾಡಿದ್ದೇನಲ್ಲಪ್ಪ ಅಂತ ಹೇಳಿ ಅವರ ಯೋಚನೆಗೆ ಬಾಯಿ ಬಿಟ್ಟು ಮಾತಾಡೋಕ್ಕಾಗದಿದ್ದರೂ ಕೂಡ ಯೋಚನೆಗೆ ಬಂದೇ ಬರುತ್ತದೆ. ಆಮೇಲೆ ಅವರು ಸಾಯುವುದು ಅಂತೇಳಿ ಗ್ರಂಥ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಈಗ ಇತ್ತೀಚೆಗೆ ಸ್ವಲ್ಪ ವರ್ಷಗಳ ಹಿಂದೆ ಬಹಳ ಒಂದು ದೊಡ್ಡ ಮನುಷ್ಯ ಇನ್ನೊಬ್ಬರಿಗೆ ಅನ್ಯಾಯ ಆದಾಗ ಮೋಸ ಮಾಡಿ ರಾಜಕಾರಣದಲ್ಲಿ ಮಾಡಿ ಏನೆಲ್ಲೋ ಮಾಡಿದ. ಆಮೇಲೆ ಅವನಿಗೆ ಸ್ವಂತ ಒಂದು ಪಿಸ್ತೂಲನ್ನು ಇಟ್ಟುಕೊಂಡಿದ್ದ. ಹಿಂದೆ ಮುಂದೆ ಜನಗಳು ಕಡೆಗೆ ಏನು ಮಾಡಿದ, ಆ ಒಂದು ಸಣ್ಣ ಒಂದು ವಿಚಾರಕ್ಕಾಗಿ, ಒಂದು ವ್ಯವಹಾರದ ವಿಚಾರಕ್ಕಾಗಿ ಅವನ ವಿರೋಧಿಗಳು ಬಂದು ಅವನ ಕಾರಿಳಿದು ಅಲ್ಲಿಗೆ ಹೋಗುವಾಗ ಅವನಿಗೆ ಬಂದು ನಮಸ್ಕಾರ ಹೇಳಿ ಕೈಗೆ ಸೆಕೆಂಡ್ ಕೊಡೋಕ್ಕೆ ಹೋದಾಗಲೇ ಸಂಪೂರ್ಣ ಕೊಚ್ಚಿ ಕೊಲೆ ಮಾಡಿದ್ರು. ಜೊತೆಯಲ್ಲಿ ಹೋದಲ್ಲಿ ಬಂದಲ್ಲಿ ಪಿಸ್ತೂಲ್ ಇಟ್ಟುಕೊಂಡು ತಿರುಗಾಡ್ತಿದ್ದ ಕಾರಲ್ಲಿ ಎಲ್ಲಿ ಹೋಯಿತು ಪಿಸ್ತೂಲು? ನಾಶನದ ಸಮಯದಲ್ಲಿ ಗೊತ್ತಾಗದಾಗೆ ಬಂದು ಅವನ ಸ್ನೇಹಿತರಾಗಿ ಬಂದು ಅವನನ್ನು ಕೊಲೆ ಮಾಡಿದರು, ಲೋಕದ ಜೀವನವನ್ನು ಮುಗಿಸಿದ್ರು. ಹಾಗೆ ನೀ ಇಡೀ ಲೋಕವನ್ನೇ ಸಂಪಾದನೆ ಮಾಡು, ನಿನ್ನ ಪ್ರಾಣ ನಷ್ಟಪಟ್ಟು ಹೋಗ್ತದೆ, ನಾಡ್ದು ನರಕದಲ್ಲಿ ಬೇಯಬೇಕಾಗ್ತದೆ. ಆದರೆ ದೇವರು ಪ್ರೀತಿಯಿಂದ ನಮಗೆಲ್ಲವನ್ನ ಪಡಿಸ್ತಲೇ ಇದ್ದಾರೆ. ಇದು ಸರ್ವ ಸೃಷ್ಟಿಕರ್ತ ಭಗವಂತನ ಪರಮಾತ್ಮನ ಮಾತಾಗಿದೆ. ಅದನ್ನೇ ಇವತ್ತು ದೇವರು ನನ್ನ ಮೂಲಕ ಕೂಡ ನಿಮಗೆ ತಿಳಿಯಪಡಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಈ ಮಾರ್ಚ್ 18ರಿಂದ ಏಪ್ರಿಲ್ 9ರವರೆಗೆ, ಅಂದರೆ ನಿನ್ನೆಯವರೆಗೆ ಏನಾಯಿತು, ಇದನ್ನು ಸಂಪೂರ್ಣವಾಗಿ ನಮಗೆ ಏಪ್ರಿಲ್ 9ನೇ ತಾರೀಕುವರೆಗೆ ನಮಗೆ ತಿಳಿಯಪಡಿಸಿದ್ದಾರೆ. ಮತ್ತೊಂದು ಸಲ ದಯವಿಟ್ಟು ದೇವರ ಆ ಮಾತನ್ನ ನಿಮ್ಮ ಶರೀರಕ್ಕೆ ಅಳವಡಿಸಿಕೊಂಡು ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಹಾಗಾದರೆ ಮಾತ್ರ ಮಕ್ಕಳಿಗೆ ಕೂಡ ಮುಂದೆ ಅಲ್ಲಿ ಆಶೀರ್ವಾದ ಬರ್ತದೆ. ಇಲ್ಲದ್ರೆ ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗೋದಿರಲಿ. ಬೆನ್ನಟ್ಟಿಕೊಂಡು ಮಕ್ಕಳ ಭವಿಷ್ಯತ್ತು ಕೂಡ ಆ ರೀತಿಗೆ ಬರಬಹುದು, ಒಳ್ಳೆ ರೀತಿ ಬರಲು ಸಾಧ್ಯವಿಲ್ಲ. ಕಾರಣ ತಂದೆ ತಾಯಿಯ ಪಾಪ. ಆದ್ದರಿಂದ ಬಹಳ ಎಚ್ಚರವಾಗಿರಿ. ನಾಳೆಯಿಂದ ಬೈಬಲಲ್ಲಿ ಕೀರ್ತನೆ ಭಾಗ ಅಂದರೆ ದೇವರ ಕಾರ್ಯವನ್ನ ದೇವರು ಒಂದು ಆರಿಸಿಕೊಂಡವರು ಕೆಲವರು ಹಾಡಿನ ಮೂಲಕ ದೇವರನ್ನು ಹೊಗಳಿದರು, ದೇವರ ವಿಷಯವನ್ನು ತಿಳಿಸಿದರು. ಹಾಗೆ ನಾಳೆಯಿಂದ ಕೀರ್ತನೆ ಭಾಗ ಪ್ರಾರಂಭವಾಗ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತು ನೀವೊಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ಕೂಡ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅದರಲ್ಲಿ ವಿಶೇಷವಾಗಿ ಮಾರ್ಚ್ 18ರಿಂದ ಏಪ್ರಿಲ್ 9ರವರೆಗೆ ಮತ್ತೊಂದು ಸಲ ನಿಮ್ಮ 10 ದಶಾಜ್ಞೆಗಳನ್ನು ಮತ್ತು ವಿವರವಾಗಿ ಬಿಡಿಯಾಗಿ ಆದಷ್ಟು ಮಟ್ಟಿಗೆ ತಿಳಿಯಪಡಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಕೇಳಿದಂತಹ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ತಪ್ಪಿ ಹೋಗಿದ್ದರೆ ಕ್ಷಮಿಸಿ, ಅವರು ಪಶ್ಚಾತ್ತಾಪಪಟ್ಟು ನಿಮ್ಮಿಂದ ಆಶೀರ್ವಾದ ಹೊಂದುವ ಹಾಗೆ ಅವರಿಗೆ ನೀವು ಸಹಾಯ ಮಾಡಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಿರಿ. ನಿಮ್ಮ ಸಹಾಯ ಪ್ರೀತಿ ಇಲ್ಲದೆ ಯಾರೂ ನಿಮ್ಮ ಬಳಿಗೆ ಸಾಧ್ಯವಿಲ್ಲ. ನಿಮ್ಮ ಆಶೀರ್ವಾದ ಹೊಂದಲು ಕೂಡ ಸಾಧ್ಯವಿಲ್ಲ. ನನ್ನ ಬಳಿಗೆ ಬರುವವರನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ನೀವು ಹೇಳಿದ್ದೀರಿ. ನೀವೊಬ್ಬರೇ ದೇವರು, ಪಾಪ ಪರಿಹಾರ, ರಕ್ಷಣೆಯ ಆದಿಯು ಅಂತ್ಯವೂ ನೀವೇ ಸ್ವಾಮಿ. ಪರಲೋಕಕ್ಕೆ ಕರ್ಕೊಂಡು ಹೋಗುವುದು, ನರಕಕ್ಕೆ ತಳ್ಳುವರು ನೀವೇ. ಆದ್ದರಿಂದ ಎಲ್ಲರ ಮೇಲೆ ನಿಮ್ಮ ಪ್ರೀತಿ ಕರುಣೆ ಇರಲಿ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಒಳ್ಳೆ ರೀತಿಯಲ್ಲಿ